ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪತ್ರೊಡೆ ಹೇಗೆ ಮಾಡ್ತೇವೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಮ್ಮ ಕಡೆ ಮಳೆಗಾಲದಲ್ಲೇ ಹೆಚ್ಚಾಗಿ ಮಾಡೋದು. ಯಾಕಂದ್ರೆ ಪತ್ರೊಡೆ ಎಲೆ ಉಷ್ಣಕಾರಕ. ಇದು ಮಳೆಗಾಲದ ಚಳಿಗೆ ನಮ್ಮ ದೇಹವನ್ನು ಬೆಚ್ಚಗಿಡಲಿಕ್ಕೆ ಸಹಾಯ ಮಾಡ್ತದೆ. ಬನ್ನಿ ಹಳ್ಳಿ ಸ್ಟೈಲ್ನಲ್ಲಿ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳುವ. ನಾವಿವತ್ತು ಬಳಸ್ತಿರೋದು ಕಲರ್ಡ್ ಎಲೆ. ಯೂಶ್ವಲಿ ಪ್ಲೇನ್ ಎಲೆ ಕೂಡ ಬಳಸ್ಬೋದು. ಕಲ್ಲರ್ಡ್ ಎಲೆ ಅಷ್ಟೊಂದು ತುರ್ಸೋದಿಲ್ಲ, ಹಾಗಾಗಿ ಅದನ್ನೇ ಬಳಸ್ತಾ ಇರೋದು. ಬೇಕಾದ್ರೆ ಎರಡೂ ರೀತಿಯ ಎಲೆಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪತ್ರೊಡೆಯನ್ನು ಮಾಡ್ಬೋದು. ಈ ಸಲ ನಮ್ಮ ತೋಟದಲ್ಲಿ ಸಾಕಷ್ಟು ಪತ್ರೊಡೆ ಎಲೆಗಳು ಬೆಳೆದಿತ್ತು, ಹಾಗಾಗಿ ನಮಗೆ ಬೇಕಾದ ಹಾಗೆ ಈ ಪತ್ರೊಡೆ ಮಾಡ್ಲಿಕ್ಕಾಯ್ತು. ಆ್ಯಂಡ್ ನಾವು ಇದನ್ನ ಪತ್ರಾಡೆ ಅಂತ ಕೂಡ ಹೇಳ್ತೇವೆ. ಮೊದಲು ಎಲೆಗಳನ್ನು ಕೊಯ್ದು ತಂದು ಚೆನ್ನಾಗಿ ತೊಳ್ಕೊಳ್ಬೇಕು. ಮಳೆಗಾಲ ಆದ ಕಾರಣ ಹುಳಗಳು, ಗೂಡು ಅಥವಾ ಬಲೆ ಇಂಥದ್ದೇನಾದ್ರೂ ಇರ್ತದೆ. ಆದ ಕಾರಣ ಮೊದಲಿಗೆ ಎಲೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಾವಿವತ್ತು 1 kg ಅಕ್ಕಿ, 15 ಕುಂಟೆ ಮೆಣಸು, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಬಳಸ್ಕೊಂಡು ಪತ್ರೊಡೆ ಮಾಡ್ತಿರೋದು. ಬೆಲ್ಲ ಅವಾಯ್ಡ್ ಮಾಡ್ಬೋದು, ಇಟ್ಸ್ ಆಪ್ಷನಲ್. ಇದನ್ನು 6 ರಿಂದ 7 ಜನರಿಗೆ ಧಾರಾಳವಾಗಿ ಸರ್ವ್ ಮಾಡ್ಬೋದು. ಮೊದಲಿಗೆ ಮೆಣಸು, ಉಪ್ಪು, ಹುಳಿ, ಬೆಲ್ಲ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಅದಾದಮೇಲೆ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ತರಿತರಿಯಾಗಿ ರುಬ್ಕೊಂಡು ಮೆಣಸಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು. ಎಲೆಯನ್ನು ಸಾಧಾರಣ ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೇವೆ. ಬೇಯುವಾಗ ಅದು ಹೇಗೂ ಬಾಡಿ ಸಣ್ಣದೇ ಆಗ್ತದೆ, ಆದ ಕಾರಣ ತುಂಬ ಸಣ್ಣದಾಗಿ ಹೆಚ್ಚಬೇಕು ಅಂತೇನಿಲ್ಲ. ಈಗ ರುಬ್ಕೊಂಡಿರುವ ಅಕ್ಕಿ ಮಿಶ್ರಣಕ್ಕೆ ಹೆಚ್ಚಿದ ಎಲೆಯನ್ನು ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ಎಲೆಗೆ ಸರಿಯಾಗಿ ಅಂಟ್ಕೊಳ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಕಲಸ್ಕೊಂಡ್ರಾಯ್ತು. ಇಷ್ಟಾದ್ಮೇಲೆ ಬಾಡಿಸಿದ ಬಾಳೆ ಎಲೆಯಲ್ಲಿ ಅಕ್ಕಿ ಮತ್ತೆ ಎಲೆಯ ಮಿಶ್ರಣವನ್ನು ಚೆನ್ನಾಗಿ ಕಟ್ಟಿ ಸೆಕ್ಯೂರ್ ಮಾಡಿ ಬೇಯಲಿಕ್ಕಿಡಬೇಕು. ಬಾಳೆ ಎಲೆನೂ ಹಾಗೆ ಯೂಸ್ ಮಾಡಬೇಡಿ, ಹರಿದು ಹೋಗ್ತದೆ. ಸೊ ಬಾಡಿಸಿದ ಬಾಳೆ ಎಲೆನೇ ಬಳಸಿ. ಈ ರೀತಿ ಕಟ್ಟಿ ಆದಮೇಲೆ ಸ್ಟೀಮ್ನಲ್ಲಿ ಬೇಯಲಿಕ್ಕಿಡಬೇಕು. ನಾವಿವತ್ತು ಕಟ್ಟಿಗೆ ಒಲೆ ಬಳಸ್ತಾ ಇರೋದು, ಹಾಗಾಗಿ ಬೇಯಲಿಕ್ಕೆ 1 ಗಂಟೆ ಬೇಕಾಗ್ತದೆ. ಗ್ಯಾಸ್ ಸ್ಟವ್ನಲ್ಲಿ ಆದರೆ 3/4 ಗಂಟೆ ಸಾಕಾಗ್ತದೆ. 1 ಗಂಟೆಯ ನಂತರ ಬಾಳೆ ಎಲೆಯ ಬಣ್ಣ ಈ ರೀತಿಯಾಗಿ ಬದಲಾಗಿದೆ. ಪತ್ರೊಡೆಯ ಪರಿಮಳ ಕೂಡ ಬರ್ತಾ ಉಂಟು. ಈ ರೀತಿಯಾಗಿ ತಯಾರಾದ ಬಿಸಿ ಬಿಸಿಯಾದ ಪತ್ರೊಡೆಯನ್ನು ತೆಂಗಿನೆಣ್ಣೆಯ ಜೊತೆ ಸವಿಬಹುದು, ಅಥವಾ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಅವ್ರ ಪುಡಿ ಪುಡಿ ಮಾಡಿ ಒಗ್ಗರಣೆ ಮಾಡಿ ಕೂಡ ಸವಿಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಕೂಡ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.